Hi friends, welcome to our channel End-to-End Event Planners, creating unforgettable memories for you. ಸಾರಿ, ಆಲ್ಮೋಸ್ಟ್ 1 ಮಂತಿಂದ ನಾವು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಮನೆಯಲ್ಲಿ ಫಂಕ್ಷನ್ಸ್ ಇತ್ತು, ಸೊ ಅದರಲ್ಲೇ ಬ್ಯುಸಿ ಆಗಿದ್ದು, ಅದಕ್ಕೆ ಯಾವುದೂ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಇದು ನಮ್ಮ 12ನೇ ಇವೆಂಟ್ ವ್ಲಾಗ್. ಇದು ರಿಸೆಪ್ಷನ್ ಡೆಕೋರ್. ನಾವು ಇಷ್ಟು ದಿನ ಒಪ್ಕೊತಾ ಇದ್ದಿದ್ದು ಸ್ಮಾಲ್ ಇವೆಂಟ್ಸು ಲೈಕ್ ಸೀಮಂತ, ಬರ್ಡೇ ಪಾರ್ಟಿ ಹಾಲ್ಸಲ್ಲಿ. ಬಟ್ ಇದು ಚೌಟ್ರಿ ಫಂಕ್ಷನ್ನು. ಇದೇ ಫಸ್ಟ್ ಟೈಮ್ ನಾವು ಚೌಟ್ರಿ ಫಂಕ್ಷನ್ ಒಪ್ಕೊಂಡಾಗ ತುಂಬ ಭಯನೂ ಇತ್ತು, ಹೇಗೆ ಬರುತ್ತೋ ಏನೋ ಅಂತ. ಅದರಲ್ಲೂ ಇದು ನಮ್ಮ ಅಣ್ಣ ಕಡೆಯಿಂದ ಸಿಕ್ಕಿದ ಇವೆಂಟು, ಸೊ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿನೇ ಇತ್ತು. ಒಪ್ಕೊಳ್ಳೋಕ್ಕೂ ಮುಂಚೆ ಒಂದ್ಸರಿ ಲೊಕೇಶನ್ ವಿಸಿಟ್ ಮಾಡಿ ಚೌಟ್ರಿ ಫುಲ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಬಟ್ ನಾವು ಹೋಗೋ ಅಷ್ಟರಲ್ಲಿ ತುಂಬ ಕತ್ಲೆ ಆಗೋಗ್ಬಿಟ್ಟಿತ್ತು. ವಾಚ್ಮ್ಯಾನ್ ಇದ್ದರು, ಸೊ ಅವರೇ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು. ಇಲ್ಲಿ ಆಲ್ರೆಡಿ ಯಾವುದೋ ಫಂಕ್ಷನ್ ಮುಗ್ದಿತ್ತು, ಬಟ್ ಇನ್ನೂ ಥಿಂಗ್ಸ್ ಎಲ್ಲ ರಿಮೂವ್ ಮಾಡಿರಲಿಲ್ಲ. ಈ ಥಿಂಗ್ಸ್ ಎಲ್ಲ ಅವ್ರದ್ದೇ. ಸ್ಪೇಸಸ್ ಎಲ್ಲ ಚೆನ್ನಾಗಿತ್ತು. ಓಕೆ, ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಒಪ್ಕೊಂಡು ಬಂದು. ನಾವು ಇದೇ ಫಸ್ಟ್ ಟೈಮ್ ಚೌಟ್ರಿ ಫಂಕ್ಷನ್ ಒಪ್ಕೊಂಡಿರೋದ್ರಿಂದ ನಮಗೆ ಸ್ಕ್ರೀನ್ ಮೆಷರ್ಮೆಂಟ್ಸು, ನೇಮ್ ಬೋರ್ಡ್ ಮೆಷರ್ಮೆಂಟ್ಸು ಎಲ್ಲ ಅಷ್ಟು ಕ್ಲಾರಿಟಿ ಇರಲಿಲ್ಲ. ಸೊ ಇವೆಂಟ್ ಕನ್ಫರ್ಮ್ ಆದಮೇಲೆ ಮತ್ತೆ ಒಂದು ಲೊಕೇಶನ್ ವಿಸಿಟ್ ಮಾಡಿ ಎಲ್ಲ ಮೆಷರ್ಮೆಂಟ್ಸ್ ತೊಗೊಂಡು ಬರೋಣ ಅಂತ ಹೊರಟು. ಅಲ್ಲಿ ಹೋದರೆ ಅಲ್ಲೂ ಯಾವುದೋ ಒಂದು ಫಂಕ್ಷನ್ ನಡೀತಾ ಇತ್ತು. ಆಲ್ರೆಡಿ ಬೇರೆಯವ್ರು ಬಂದು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ರು. ಅವರು ಎಲ್ಲ ಪೂಜೆ ಏನೇನೋ ಮಾಡ್ಕೊತಾ ಇದ್ರು. ಸರಿ ಆಯಿತು, ಇನ್ನು ಮತ್ತೆ ಬರೋದಕ್ಕಾಗಲ್ಲ ಅಂತ ಹೇಳಿ ನಾವು ಹಂಗೆ ಮೆಷರ್ಮೆಂಟ್ಸ್ ತೊಗೊಂಡು ಬಂದು ಲೊಕೇಶನ್ ಫಿಕ್ಸ್ ಆದಮೇಲೆ ನಮ್ಮ ಥಿಂಗ್ಸ್ ಎಲ್ಲ ಏನೇನು ಬೇಕು ಅಂತ ನೋಟ್ ಮಾಡಿಕೊಂಡು ಚಿಕ್ಕಪೇಟೆಗೆ ಹೊರಟು ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋದೋ. ಮೆಟ್ರೋ ಇನ್ಸೈಡ್ ವೀಡಿಯೋಸ್ ಮಾಡ್ಬೋದಾ ಇಲ್ವಾ ಅಂತ ನಮಗೆ ಡೌಟ್ ಇತ್ತು, ಸೊ ನಾವು ಯಾವುದೇ ವೀಡಿಯೋಸ್ ಕವರ್ ಮಾಡ್ಕೊಂಡಿಲ್ಲ. ಚಿಕ್ಕಪೇಟೆ ರೀಚ್ ಆದೋ. ನಾವು ಯೂಶ್ವಲ್ ಆಗಿ ಒಂದು ಹೋಲ್ಸೇಲ್ ಶಾಪಲ್ಲಿ ನಮ್ಮೆಲ್ಲ ಥಿಂಗ್ಸ್ನ ತೊಗೊಂಡು ಬರೋದು. ಅದು ಮಾರ್ಕೆಟ್ ರೋಡಲ್ಲಿರೋದು. ಸೊ ಮಾರ್ಕೆಟ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಹೂ ಮಾರ್ಕೆಟ್ವರೆಗೂ ಬಂದಿದ್ವಲ್ಲ, ಅದಕ್ಕೆ ಹಾಗೆ ಹೂ ರೇಟ್ ಎಷ್ಟಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹೂ ಮಾರ್ಕೆಟ್ ಒಳಗಡೆನೂ ಹೋದ್ವಿ. ಹೋಗಿ ಎಲ್ಲ ಒಂದು ರೌಂಡ್ ವಿಚಾರಿಸ್ಕೊಂಡು ಹಂಗೆ ಆಚೆ ಬಂದು ನೋಡಿ, ಇದು ಮೇಯ್ನ್ ಮಾರ್ಕೆಟ್ ಸರ್ಕಲ್ಲು. ಈ ಟೈಮಲ್ಲಿ ಎಲ್ಲಿ ನೋಡಿದ್ರೂ ವೆಹಿಕಲ್ಸೇ. ಆಲ್ಮೋಸ್ಟ್ ಯಾವಾಗಲೂ ಜಾಮ್ ಇದ್ದೇ ಇರುತ್ತೆ ಇಲ್ಲಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಅರ್ಲಿ ಮಾರ್ನಿಂಗ್ ಬಂದರೆ ಎಲ್ಲಿ ನೋಡಿದ್ರೂ ಹೂವನೇ ಇರುತ್ತೆ. ಫುಲ್ಲು ಹೂವಿನ ಮಾರ್ಕೆಟ್ ಇದು. ಆವಾಗಲೂ ಕ್ರೌಡ್ ಮಾತ್ರ ಇಷ್ಟೇ ಇರುತ್ತೆ. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಅದು ಹೇಗಿರುತ್ತೆ ಅಂತ ವಿಡಿಯೋಸ್ ತೋರಿಸ್ತೀವಿ. ಇದೇ ಹೋಲ್ಸೇಲ್ ಶಾಪು. ಇಲ್ಲಿ ಡೆಕೋರೇಷನ್ಗೆ ಬೇಕಾಗಂತ ಎಲ್ಲ ವೆರೈಟೀಸು ಸಿಗುತ್ತೆ. ಯಾವುದೇ ಥರ ಥಿಂಗ್ಸ್ ಬೇಕು ಅಂದರೂ ಇಲ್ಲಿ ಸಿಗುತ್ತೆ. ಬಲೂನ್ಸು, ಸ್ಕ್ರೀನ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು, ಲೈಟಿಂಗ್ಸು, ಏನೇ ಬೇಕಾದರೂ ಸಿಗುತ್ತೆ ಇಲ್ಲಿ. ಫುಲ್ಲು ಹೋಲ್ಸೇಲು. ಫುಲ್ ಶಾಪ್ ಸುತ್ತಾಡಿ ನಮ್ಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತೊಗೊಂಡು ಸ್ವಲ್ಪ ಸ್ಟ್ಯಾಂಡ್ಸು ಬೇಕಿತ್ತು. ಸ್ಟ್ಯಾಂಡ್ಸ್ ಎಲ್ಲ ತೊಗೊಂಡು ಬಿಲ್ಲಿಂಗ್ ಮಾಡಿಸಿ ಅಲ್ಲಿಂದ ಬರೋ ಅಷ್ಟರಲ್ಲೇ ಮಿನಿಮಮ್ 1-3 ಅವರ್ಸ್ ಆಯಿತು ಅಂದ್ಕೊತೀವಿ. ಶಾಪಿಂಗ್ ಮಾಡಿ ಫುಲ್ ಸುಸ್ತಾಗಿತ್ತು ಅಂತ ಅಲ್ಲೇ ಫಲೂಡ ಇತ್ತು. ಬಾದಾಮ್ ಫಲೂಡ ತೊಗೊಳ್ಳೋಣ ಅಂತ ತೊಗೊಂಡು ರೇಟ್ ಮಾತ್ರ ಫುಲ್ಲು ಕಾಸ್ಟ್ಲಿ ಇತ್ತು. ಆದರೆ ಟೇಸ್ಟ್ ಮಾತ್ರ ಅಷ್ಟಿರಲಿಲ್ಲ. ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೆಂಗೋ ಅದನ್ನೇ ಕುಡಿದ್ಬಿಟ್ಟು ಮೆಟ್ರೋಗೆ ಹೋಗೋದಾ ಬಸ್ಗೆ ಹೋಗೋದಾ ಅಂತ ಅಲ್ಲೇ ಡಿಸ್ಕಷನ್ ನಡೀತಾ ಇತ್ತು. ಥಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಮೆಟ್ರೋಲಿ ರಿಸ್ಕ್ ಆಗುತ್ತೆ, ಅಲೋ ಮಾಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಬಸ್ ಸ್ಟಾಪೇ ನಿಯರ್ ಇದೆ, ಬಸ್ಸಿಗೆ ಹೋಗೋಣ ಅಂತ ಹೊರಟು. ಡೈರೆಕ್ಟ್ ಬಸ್ ಸಿಗ್ಬೋದು ಅಂತ ವೆಯ್ಟ್ ಮಾಡ್ದೋ. ಥಿಂಗ್ಸ್ ಎಲ್ಲ ಎತ್ಕೊಂಡು ಹತ್ತಿ ಇಳಿಯೋದಕ್ಕೆ ಕಷ್ಟ ಅಂತ. ಬಟ್ ಡೈರೆಕ್ಟ್ ಬಸ್ ಸಿಕ್ಕಲಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು ಅಂತ ಸರಿ ಆಯಿತು, ಬಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋಣ, ಡೈರೆಕ್ಟ್ ಬಸ್ ಸಿಗಲ್ಲ ಅಂತ ಹೇಳಿ 248 ಜಾಲಹಳ್ಳಿ ಕ್ರಾಸ್ ಬಸ್ ಹತ್ತದೋ. ಮೀಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಸ್ವಲ್ಪ ಬೇಗ ಹತ್ತದೋ. ಫ್ರಂಟಲ್ಲಿ ಫುಲ್ ನಮ್ಮ ಥಿಂಗ್ಸೇ ಕವರ್ ಆಗೋಯ್ತು ಫುಲ್ ಎಲ್ಲ. ಬಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆಲ್ಲ ನಮ್ಮ ಥಿಂಗ್ಸ್ ತೊಗೊಂಡು ಬಂದಿಟ್ಟು ನಮ್ಮ ಸ್ಟ್ಯಾಂಡ್ಸ್ ಎಲ್ಲ ಇವೆಂಟ್ ಲೊಕೇಶನ್ಗೆ ಶಿಫ್ಟ್ ಮಾಡ್ಕೋಬೇಕಿತ್ತು. ಒಂದೇ ದಿನ ಆಗಲ್ಲ ಅಂತ ಲೊಕೇಶನ್ಗೆ ನಿಯರ್ ನಮ್ಮ ಅಣ್ಣ ಮನೆ. ಸೊ ಮಧ್ಯ ಫ್ರೀ ಇದ್ದಾಗೆಲ್ಲ ನಮ್ಮ ಥಿಂಗ್ಸ್ನ ಶಿಫ್ಟ್ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಮತ್ತು ನೇಮ್ ಬೋರ್ಡ್ಸ್ ಶಿಫ್ಟ್ ಮಾಡೋ ಅಷ್ಟರಲ್ಲಿ ನಮಗಂತೂ ಫುಲ್ ಸಾಕಾಗೋಯ್ತು. ಫಸ್ಟ್ ನೇಮ್ ಬೋರ್ಡ್ ಶಿಫ್ಟ್ ಮಾಡಿಕೊಂಡು ಮಳೆ ಇರಲಿಲ್ಲ. ಸ್ಟ್ಯಾಂಡ್ ಶಿಫ್ಟ್ ಮಾಡೋವಾಗ ಫುಲ್ಲು ಮಳೆ, ಎಷ್ಟು ಜೋರು ಮಳೆ ಅಂದರೆ ಅದು ಬೇರೆ ತುಂಬ ವೆಯ್ಟ್ ಇತ್ತು ಸ್ಟ್ಯಾಂಡು. ಎಲ್ಲೂ ನಿಲ್ಲಿಸೋದಕ್ಕೂ ಆಗ್ತಾ ಇರಲಿಲ್ಲ. ಸರಿ ಆಯಿತು ಅಂತ ಅದೇ ಮಳೆಯಲ್ಲಿ ಫುಲ್ಲು ನೆನ್ಕೊಂಡು ಹೋಗಿ ಲೊಕೇಶನ್ಗೆ ರೀಚ್ ಆದೋ. ಯಾವ ಸ್ಟ್ಯಾಂಡ್ ಅಂತ ತೋರಿಸ್ತೀವಿ. ಬೇರೆ ಥಿಂಗ್ಸ್ನೆಲ್ಲ ನಮ್ಮಣ್ಣ ಕಾರಲ್ಲಿ ಶಿಫ್ಟ್ ಮಾಡಿಕೊಟ್ರು.
ಹೀಗೆ ಫೈನಲ್ ಆಗಿ ನಮ್ಮ ಎಲ್ಲ ಥಿಂಗ್ಸ್ನ ರೆಡಿ ಮಾಡಿಕೊಂಡು ಹೀಗಿತ್ತು ನಮ್ಮ ಪ್ರಿಪ್ರೇಷನ್. ನಮ್ಮ ಎಫರ್ಟ್ಗೆ ಔಟ್ಕಮ್ ಹೇಗಿತ್ತು ಆ್ಯಂಡ್ ಹೇಗೆ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಅಂತ ನೆಕ್ಸ್ಟ್ ವೀಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಂಡ್ ಟು ಎಂಡ್ ಇವೆಂಟ್ ಪ್ಲಾನರ್ಸ್, ಕ್ರಿಯೇಟಿಂಗ್ ಅನ್ಫರ್ಗೆಟಬಲ್ ಮೆಮೊರೀಸ್ ಫಾರ್ ಯು.